ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ನಿರ್ಧಾರ, ಉದ್ದೇಶದ ಕರ್ಮಗಳಲ್ಲಿ ನೀವೀಗ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನೀವು ನಂಬಿದ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು ನೆನೆದು ಅದೇ ರೀತಿಯ ಅನುಭವಗಳು ನಿಮಗೆ ಈ ಎನರ್ಜಿಯ ಮೂಲಕ ಕನೆಕ್ಟ್ ಆಗ್ತವೆ. ಅಂದರೆ ನಿಮ್ಮಲ್ಲಿರುವ ಒಂದಿಷ್ಟು ಪರಿವರ್ತನೆಗಳು ಯಾವ ರೀತಿ ಅದು ಕೊನೆಗೊಳ್ಳಬೇಕು, ಯಾವ ರೀತಿ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ಸೇರಿಕೊಳ್ಬೇಕು, ಯಾವುದು ನಿಮ್ಮ ಸರಿಯಾದ ನಿರ್ಧಾರ ಆಗಿರಬೇಕು ಅನ್ನೋದನ್ನು ಗುರುವು ನಿಮಗೆ ತಿಳಿಸ್ತಾ ಹೋಗ್ತಾರೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈಗಿನ ಪ್ರಸ್ತುತ ಎನರ್ಜಿಯ ಪ್ರಕಾರ ನಿಮ್ಮ ಹಿಂದೆ ಒಂದು ತೊಂದರೆ ಕೊಡುವ ಒಂದಿಷ್ಟು ಕೈಗಳು ಕಾಣಿಸ್ತಾ ಇದ್ದಾವೆ. ಕೆಲವರು ನಿಮ್ಮ ಎದುರಿಗೆ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ, ಆದರೆ ಒಳಗೆ ಅವರಿಗೆ ಎಲ್ಲೋ ಒಂದು ರೀತಿಲಿ ನಿಮ್ಮ ಒಂದು ಬೆಳವಣಿಗೆ ಆಗಿರ್ಬೋದು, ನಿಮ್ಮ ಒಂದು ಆ್ಯಟಿಟ್ಯೂಡ್ ಆಗಿರ್ಬೋದು, ನಿಮ್ಮ ಗುಣ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ನಿಮ್ಮ ಹಾವ ಭಾವ ಮತ್ತು ಒಂದಿಷ್ಟು ನಿಮ್ಮಲ್ಲಿರುವ ಒಂದಿಷ್ಟು ಪಾಸಿಟಿವ್ ಎನರ್ಜಿಯನ್ನು ಕಂಡು ಕುದೀತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಅಂದರೆ ನಿಮ್ಮ ಹಿಂದೆ ಒಂದಿಷ್ಟು ಸಮಸ್ಯೆಗಳು ಖಂಡಿತ ಮಾಡುವಂಥ ಜನರು ಇದ್ದಾರೆ ಅಂತಲೇ ಬರ್ತಾ ಇದೆ. ಹಾಗಂತ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ನೋಡ್ತಾ ಇರೋದು ಮುಂದಿನ ಗುರಿ, ನಿಮ್ಮ ಎದುರಿಗಿರೋದು ಮಾರ್ಗದರ್ಶನ ಮಾಡ್ತಾ ಇರೋದು ಬಾಬಾ. ಅವರ ಮೇಲೆ ನಿಮ್ಮ ದೃಷ್ಟಿ ಇದೆ. ಹಾಗಾಗಿ ನಿಮ್ಮನ್ನು ಅವ್ರು ನೋಡ್ತಾ ಇರೋದ್ರಿಂದ ಬಾಬಾ ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಅವ್ರ ಎದುರಿಗೆ ನಿಂತಿದ್ದೀರಾ ಅಂದರೆ ನಿಮ್ಮ ಹಿಂದೆ, ಬೆನ್ನ ಹಿಂದೆ ಯಾರು ಒಂದಿಷ್ಟು ಕೆಟ್ಟದನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೋ, ಅಂದರೆ ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿಯನ್ನು ಬೀರ್ತಾ ಇದ್ದಾರಲ್ಲ, ಅವರನ್ನು ಈಗ ಗುರುವು ನೋಡ್ತಾ ಇದ್ದಾರೆ. ಅಂದರೆ ದೃಷ್ಟಿ ಅವ್ರ ಮೇಲೆ ಗುರುವಿನದ್ದು ಬಿದ್ದಿದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಕಡೆ ನೀವು ಗಮನ ಕೊಡಿ. ಹಿಂದೆ ತಿರುಗಿ ನೋಡೋ ಪ್ರಯತ್ನ ಮಾಡಬೇಡಿ. ಅಂದರೆ ಯಾರಾದರೂ ಏನಾದರೂ ತೊಂದರೆ ಕೊಡ್ತಾ ಇದ್ದಾರೆ, ಅಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಅವ್ರು ಇಂಥವರೇ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ. ಎದುರಿಗೆ ಚೆನ್ನಾಗಿದ್ದಾರೆ, ನನ್ನ ಹಿಂದೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ, ಆದರೂ ಹಿಂತಿರುಗಿ ನೋಡೋದು ಬೇಡ. ಯಾಕಂದರೆ ನಿಮ್ಮ ಮುಂದೆ ಇರುವ ಗುರುವಿನ ದೃಷ್ಟಿ ಅವರ ಮೇಲಿದೆ. ಹಾಗಾಗಿ ನೀವೇ ನೋಡ್ತಾ ಇದ್ದೀರಲ್ಲ ಬಾಬಾ, ನಾನು ನೋಡೋ ಅವಶ್ಯಕತೆ ಇಲ್ಲ, ನಾನು ನೋಡೋದೂ ಇಲ್ಲ. ಖಂಡಿತ ನನಗೆ ನನ್ನ ನಂಬಿಕೆ ಇದೆ ನನ್ನ ಮೇಲೆ, ನೀವು ನನ್ನ ಜೊತೆಗಿದ್ದೀರಾ. ಹಾಗೆ ನನ್ನ ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಉದ್ದೇಶದಿಂದ ಕೂಡಿದೆ. ನಾನು ಯಾರಿಗೂ ಅದರಲ್ಲಿ ಹಾನಿ ಆಗಬೇಕು, ಕೆಟ್ಟದಾಗಬೇಕು ಅಂತೇಳಿ ಬಯಸ್ತಾ ಇಲ್ಲ. ನಾನು ನನ್ನ ಗುರಿಯತ್ತ ಸಾಗಬೇಕು, ನನ್ನ ಕುಟುಂಬವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೇಕು, ನಾನು ಏನೋ ಒಂದು ಅಂದ್ಕೊಂಡಿದ್ದೀನಲ್ಲ ಅದನ್ನು ಸಾಧನೆ ಮಾಡಬೇಕು, ಪರಿವರ್ತನೆ ತಂದ್ಕೊಳ್ಬೇಕು. ಒಟ್ಟಾರೆಯಾಗಿ ನನ್ನ ಕರ್ತವ್ಯ ಜವಾಬ್ದಾರಿಗಳನ್ನು ನಾನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು, ಅದರ ಕಡೆ ನನ್ನ ಗಮನ ಇದೆ. ಹಾಗಾಗಿ ನಾನು ಹಿಂತಿರುಗಿ ನೋಡೋದಿಲ್ಲ. ನನ್ನ ಹಿಂದೆ ಯಾರು ನಿಂತಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದು ನಿಮಗೆ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ನಾನು ಅದನ್ನು ಬಿಟ್ಟಿದ್ದೀನಿ ಅನ್ನೋ ರೀತಿಲಿ ನೀವಿದ್ದೀರಾ, ಈ ರೀತಿ ಇರಬೇಕು ಅನ್ನೋ ರೀತಿಲಿ ಕೂಡ ಬರ್ತಾ ಇದೆ. ಅದು ಬಿಟ್ಟು ದುಃಖಿಸೋದಲ್ಲ, ಇಲ್ಲ ನನ್ನ ಹಿಂದೆ ಇದ್ದವರು ನನಗೇನಾದರೂ ಮಾಡಿಬಿಡ್ತಾರಾ ಅನ್ನೋ ರೀತಿಲಿ ಆತಂಕ, ಭಯ ಪಡೋದು ಬೇಡವೇ ಬೇಡ. ಯಾಕಂದರೆ ಗುರುವಿನ ದೃಷ್ಟಿ ಈಗಾಗಲೇ ಅವ್ರ ಮೇಲೆ ಬಿದ್ದಿದೆ. ಅವಕಾಶವನ್ನು ಕೊಡ್ತಾರೆ ತಿದ್ಕೊಳ್ಳೋಕ್ಕೆ. ಅವಕಾಶಕ್ಕೆ ಅವ್ರು ಏನಾದರೂ ತಿದ್ಕೊಳ್ಳಲಿಲ್ಲ ಅಂದರೆ ಕೊಟ್ಟ ಅವಕಾಶಕ್ಕೆ ಖಂಡಿತ ಅಲ್ಲಿ ಅವರಿಗೆ ಒಂದು ಬುದ್ಧಿ ಕಲಿಸುವ ರೀತಿಲಿ ಬಾಬಾರವರೇ ಒಂದಿಷ್ಟು ಮನವರಿಕೆ ಮಾಡುವ ರೀತಿಲಿ ಒಂದಿಷ್ಟು ಪೆಟ್ಟುಗಳನ್ನು ಕೊಡ್ತಾರೆ. ಅಂದರೆ ಅವ್ರು ಏನು ಕೊಡ್ತಾ ಇದ್ರೋ ನಿಮಗೆ ಅದನ್ನು ಹಿಂತಿರುಗಿಸಿ ನೇರವಾಗಿ ಕೊಡ್ತಾರೆ. ಈ ಅರಿವು ಮೂಡಿದ್ದು ನಿಮಗೆ ಇತ್ತೀಚಿನ ದಿನಗಳಲ್ಲಿ. ಅಂದರೆ ನಾನು ಯಾಕೆ ನನ್ನ ಹಿಂದೆ ಯಾರೋ ನಿಂತು ಮಾತಾಡ್ತಾ ಇದ್ದಾರೆ, ಇಲ್ಲ ನನ್ನ ಬಗ್ಗೆ ಕೆಟ್ಟದನ್ನು ಮಾಡಲಿಕ್ಕೆ ಹವಣಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಬೇಕು. ನನ್ನ ಎದುರಿಗಿರುವ ಗುರು ಅದೆಲ್ಲವನ್ನು ನೋಡ್ಕೊಳ್ತಾರೆ ಅನ್ನೋ ರೀತಿಲಿ ನಿಮ್ಮ ಮನಸ್ಸನ್ನು ಈಗ ಶಾಂತವಾಗಿಟ್ಕೊಂಡಿದ್ದೀರಾ. ನಿಮ್ಮ ಒಂದಿಷ್ಟು ಭವಿಷ್ಯಕ್ಕೆ, ನಿಮ್ಮ ಕುಟುಂಬಕ್ಕೆ ಏನೆಲ್ಲ ಒಳ್ಳೆಯದಾಗಬೇಕು ಅದ್ರ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾ. ಇದೇ ತಿರುವು ನಿಮಗೆ ಬರಬೇಕಾಗಿತ್ತು. ಖಂಡಿತ ಈ ತಿರುವಲ್ಲಿ ನೀವೀಗ ನಿಂತಿದ್ದೀರಾ ಅಂದರೆ ಇಲ್ಲಿ ಬದಲಾವಣೆ ಖಂಡಿತ ಆಗತ್ತೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಒಟ್ಟಾರೆಯಾಗಿ ಇಲ್ಲಿ ನೀವು ಗಂಡ ಹೆಂಡತಿ ಒಂದಿಷ್ಟು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಗೊಳ್ತಾ ಇದ್ದೀರಾ. ಆದರೆ ಇಲ್ಲಿ ಒಂದಿಷ್ಟು ಸಮಸ್ಯೆ ಏನಾಗಿದೆ ಅಂದರೆ ಅದು ನಿಮ್ಮ ಗಂಡ ಆಗಿರ್ಬೋದು, ಇಲ್ಲ ಯಾವುದೇ ಒಂದಿಷ್ಟು ಸಂಬಂಧದಲ್ಲೇ ನೀವಿದ್ದೀರಾ ಅಂದರೆ ಅವರೊಂದಿಷ್ಟು ಈಗ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ನಿಮಗೂ ಕೂಡ ಅವರು ಹಿಂದೆ ನೋವು ಕೊಟ್ಟಿದ್ರು, ಇಲ್ಲ ಒಂದಿಷ್ಟು ತೊಂದರೆಗಳನ್ನು ಕೊಟ್ಟಿದ್ರು, ಆದರೂ ಕೂಡ ನೀವು ಒಂದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಇದ್ದೀರಾ ಅಂದರೆ ಅವುಗಳನ್ನೆಲ್ಲ ಸಹಿಸ್ಕೊಂಡ್ರಿ, ಸಂಭಾಳಿಸಿದ್ರಿ. ಯಾಕಂದರೆ ನನ್ನ ಕುಟುಂಬ, ನನ್ನ ಮಗು, ನನ್ನ ಗಂಡ ಅನ್ನೋ ರೀತಿಲಿ ನಿಮ್ಮ ಒಂದು ಕಾಳಜಿ ಇತ್ತು. ಅದು ತುಂಬ ಒಳ್ಳೆಯದೇ. ಅದಕ್ಕೋಸ್ಕರನೇ ನೀವು ತುಂಬ ಸಹಿಸ್ಕೊಂಡ್ಬಿಟ್ಟಿದ್ದೀರಾ, ಇಲ್ಲ ಅಂತಲ್ಲ. ಅದರಲ್ಲಿ ಒಂದು ಪರಿವರ್ತನೆ ಬೇಕು, ನಿಮ್ಮ ಒಂದು ಅಭಿಪ್ರಾಯ ಇದು. ಹಾಗಂತ ಕರ್ಮ
ಅವರವರ ತಪ್ಪಿಗೆ ಅವರವರಿಗೆ ಶಿಕ್ಷೆ ಕೊಡುತ್ತೆ. ಈಗ ನಿಮಗೆ ಆ ಶಿಕ್ಷೆ ಕೊಡೋದಿಲ್ಲ ಅವರು. ನಿಮ್ಮ ಪ್ರಾರಬ್ಧ ಕರ್ಮ ನೀವು ಈ ರೀತಿ ಅನುಭವಿಸ್ತಾ ಇದ್ರೆ, ಆದರೆ ಅವ್ರ ಕರ್ಮ ನಿಮ್ಗೆ ಯಾವೆಲ್ಲ ರೀತಿಯಲ್ಲಿ ನೋವು ಕೊಟ್ಟರು, ಯಾವೆಲ್ಲ ರೀತಿಯಲ್ಲಿ ಒಂದು ಸಮಸ್ಯೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಅವರೇ ಕರ್ಮ ಅನುಭವಿಸ್ಬೇಕು. ಹಾಗಾಗಿ ಅವರ ಅನಾರೋಗ್ಯದ ಸ್ಥಿತಿ ಈಗ ಉಂಟಾಗಿದೆ. ಅವರು ಒಂದಿಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮಾನಸಿಕ ಮತ್ತು ದೈಹಿಕ ವೇದನೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಅದು ಅವರ ಪ್ರಾರಬ್ಧ ಕರ್ಮವನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗಂತ ಅವರನ್ನು ಬದಲಾಯಿಸಬೇಕು, ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣಬೇಕು ಅನ್ನೋದು ನಿಮ್ಮ ಹಂಬಲ. ಅಂದರೆ ಯಾರು ಎಷ್ಟೇ ಕೆಟ್ಟದನ್ನು ಬಯಸಿದ್ರು ಕೂಡ ಅವರು ನನ್ನವರು ಅನ್ನೋ ಭಾವ ನಿಮ್ಮಲ್ಲಿದೆ. ಹಾಗಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ, ಅವ್ರು ಸರಿ ಆಗಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದೀರಾ, ಅವರಲ್ಲಿ ಆರೋಗ್ಯ ವೃದ್ಧಿ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಖಂಡಿತ ನಿಮ್ಮ ಪ್ರಾರ್ಥನೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮನಸ್ಥಿತಿ ತುಂಬ ಶುದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ಗುಣದಿಂದ ಕೂಡಿದವರು ನಿಮಗೆ ಕನೆಕ್ಟ್ ಆಗಿರ್ತಾರೆ ಅಂದರೆ ಅದು ಪ್ರಾರಬ್ಧ ಕರ್ಮವನ್ನೇ ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ಅಂಥವರು ಅಂದರೆ ನಾನು ಒಳ್ಳೆಯವಳು ಅಂದ ತಕ್ಷಣ ನನಗೆ ಒಳ್ಳೆಯವರೇ ಸಿಗಬೇಕು ಅಂತ ಏನಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ನಮ್ಮದು ಪ್ರಾರಬ್ಧ ಕರ್ಮ ಹೇಗಿರುತ್ತೆ, ಅದರ ತೀರ್ಪು ಹೇಗಿರುತ್ತೆ ಅನ್ನೋದ್ರ ಮೇಲೆ ಈಗಿನ ವರ್ತಮಾನದಲ್ಲಿ ನಮಗೆ ಒಂದಿಷ್ಟು ಜನರು ಕನೆಕ್ಟ್ ಆಗ್ತಾರೆ. ಆದರೆ ಈಗಿನ ಜನರಲ್ಲಿ ಒಂದಿಷ್ಟು ಬದಲಾವಣೆಯನ್ನು ನಾವು ನೋಡಬೇಕು, ಕಾಣಬೇಕು ಅನ್ನೋ ನಂಬಿಕೆ ನಿಮಗಿದ್ದರೆ, ಅಂದರೆ ಆ ಆಸೆ ನಿಮಗಿದ್ದರೆ, ಖಂಡಿತ ಅದರ ಆಧಾರದ ಮೇಲೆ ನೀವು ಭಗವಂತನಲ್ಲಿ ಶರಣಾಗಿದ್ದೀರ, ಗುರುವಿನಲ್ಲಿ ಶರಣಾಗಿದ್ದೀರ, ಪರಿವರ್ತನೆಗೋಸ್ಕರ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರ. ಅಂದರೆ ಇದು ನಿಮ್ಮ ಆತ್ಮದ ಉದ್ದೇಶನೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ತೊಂದರೆ ಏನಿಲ್ಲ. ಅವರಿಗೋಸ್ಕರ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀರಾ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಅದರ 10 ಪಟ್ಟು ಮತ್ತು ನಿಮಗೆ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲೇ ಇಲ್ಲಿ ಬಾಬಾ ನಿಮಗೆ ಹೇಳ್ತಿದ್ದಾರೆ. ಇಲ್ಲಿ ಒಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ 3 ದಿನ ಹಾಗೆ ಒಂದಿಷ್ಟು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವು ದಾರಿ ಕಾಣಿಸ್ತಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ, ಆ ದಾರಿ ತೆರಿಬೋದು, ಒಂದು ಸಹಾಯ ಸಿಗ್ಬೋದು. ಹಾಗೆ ಒಂದು ಅಸಂಭವ ಇನ್ಯಾವತ್ತೂ ಆಗೋದಿಲ್ಲ, ಇನ್ಯಾವತ್ತೂ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಏನು ಅಂದ್ಕೊಂಡಿದ್ರಲ್ಲ, ಅಲ್ಲಿ ಪರಿವರ್ತನೆ ಸಿಗುತ್ತೆ. ಅವರು ನಿನ್ನ ಜೀವನಕ್ಕೆ ನಾನು ಮತ್ತೆ ಮರಳಿ ಬರ್ತೀನಿ, ಇಲ್ಲ ನನ್ನ ತಪ್ಪಾಯಿತು, ಇಲ್ಲ ಅಂದರೆ ಮತ್ತೆ ನಾವು ತಿದ್ಕೊಂಡು ಒಂದು ಜೀವನದಲ್ಲಿ ಮುಂದುವರಿಯೋಣ ಅನ್ನೋ ರೀತಿಯಲ್ಲಿ ಒಂದು ಸಂಬಂಧ ಇಲ್ಲಿ ಒಂದು ಆಗೋತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅದು ನಿಮ್ಮ ಒಂದು ಆಸೆ ಕೂಡ ಆಗಿತ್ತು ಅನಿಸುತ್ತೆ. ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆಯಲ್ಲಿ ಈಡೇರುವ ಸಂಭವ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಕೆಲವೊಂದಿಷ್ಟು ಮನಿ ಬ್ಲ್ಯಾಕೇಜಸ್ ಕೂಡ ದೂರ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಹಣದ ವಿಚಾರದಲ್ಲಿ ಯಾವ ರೀತಿ ಅಡೆತಡೆ ಇತ್ತು, ಯಾರಾದರೂ ನಿಮಗೆ ಕೊಡಬೇಕು ಅಂತ ಇತ್ತು, ಇಲ್ಲ ನೀವು ಯಾರಿಗಾದರೂ ಕೊಡಬೇಕು ಅಂತ ಇದ್ದೀರೋ, ಅಂದರೆ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಇಟ್ಟಿದ್ರಿ ಅನಿಸುತ್ತೆ. ಅದರಲ್ಲಿ ಏನೊಂದು ಬ್ಲಾಕೇಜ್ ಇತ್ತೋ, ಇಲ್ಲ ಬಹಳ ದಿನಗಳಿಂದ ಆ ವ್ಯವಹಾರದಲ್ಲಿ ನಿಮಗೊಂದಿಷ್ಟು ನಷ್ಟ ಆಗ್ತಾ ಇತ್ತಲ್ಲ, ಅದರಲ್ಲಿರೋ ಒಂದಿಷ್ಟು ಬ್ಲಾಕೇಜ್ಗಳು ದೂರ ಆಗುತ್ತೆ. ಯಾಕಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಫಲ ಕೊಡ್ತಾ ಇದೆ. ಹಾಗೆ ಯಾವ ಕ್ಷಣದ ಬದಲಾವಣೆಗಾಗಿ ನೀವು ತುಂಬ ಹಾತೊರಿತಾ ಕಾಯ್ತಾ ಇದ್ದೀರಲ್ಲ, ಆ ಕ್ಷಣ ನಿಮ್ಮೆದುರಿಗೆ ನಿಂತಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಂದು ಹೊಸ ಕೆಲಸ ಮಾಡುವ ವಿಚಾರದಲ್ಲಿ ಸಹಾಯ ಖಂಡಿತ ಸಿಗುತ್ತೆ. ಹಾಗೆ ನಿಮ್ಮ ಮೇಲೆ ಒಂದು ಪೂರ್ಣ ನಂಬಿಕೆ ಇಟ್ಟು ನೀವು ಆ ಕೆಲಸದಲ್ಲಿ ಮುಂದುವರಿರಿ. ಕೆಲವೊಂದಿಷ್ಟು ಕೆಟ್ಟ ಪರಿಸ್ಥಿತಿಗಳು ಬದಲಾವಣೆ ಆಗೋದು ಶತಸಿದ್ಧ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಪರಿಹಾರ ಕಾಣುತ್ತೆ. ಇದು ಒಂದಿಷ್ಟು ಎನರ್ಜಿಯನ್ನು ನಾನು ಕನೆಕ್ಟ್ ಮಾಡಿಕೊಂಡೇ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ಮನಸ್ಥಿತಿ ಹೇಗಿರ್ಬೋದು ಒಂದಿಷ್ಟು ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರ ಎನರ್ಜಿ ಕನೆಕ್ಟ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಪ್ರಶ್ನೆ ಇದನ್ನು ನೋಡಬೇಕಾದ್ರೆ ಭಗವಂತನಲ್ಲಿ ಯಾವ ರೀತಿ ಇರುತ್ತಲ್ವ, ನೀವು ನಂಬಿದ ಗುರುವಲ್ಲಿ, ಅದಕ್ಕೆ ಎನರ್ಜಿ ಕನೆಕ್ಟ್ ಆಗಿಬಿಡುತ್ತೆ. ಹಾಗಾಗಿ ನಿಮ್ಗೆ ಅದರ ಉತ್ತರ ಸಿಗುತ್ತೆ. ಎಲ್ಲರಿಗೂ ಇದು ರೆಸನೇಟ್ ಆಗಬೇಕು ಅಂತ ಏನಿರೋದಿಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಕೆಲಸ ಮಾಡೋ ಜಾಗದಲ್ಲಿ ಯಾರು ಅನವಶ್ಯಕ ತೊಂದರೆ ಕೊಡ್ತಾ ಇದ್ರು, ಅಂದರೆ ನೀವಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸಿರ್ಬೋದು, ಇಲ್ಲ ಒಂದು ಗೌರವ ನಿಮಗಿರ್ಬೋದು, ಆ ಗೌರವವನ್ನು ಹಾಳು ಮಾಡಬೇಕು ಅಂತ ಹೇಳಿ ಅವರು ಬಯಸ್ತಾ ಇರ್ಬೋದು, ಇಲ್ಲ ನಿಮ್ಮನ್ನು ಅನಿವಾರ್ಯವಾಗಿ ಯಾವುದಕ್ಕೋ ಬಳಸ್ಕೋಬೇಕು ಅನ್ನೋ ಒಂದು ದುರುದ್ದೇಶ ಅವರಲ್ಲಿ ಕಾಡ್ತಾ ಇರ್ಬೋದು. ಹಾಗಾಗಿ ಅವ್ರ ಎದುರಿಗೆ ನೀವು ಮಣಿಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಅವರು ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಆದರೆ ಇಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆಯಾ, ನಿಮ್ಮಿಂದ ಯಾವುದೇ ರೀತಿ ತಪ್ಪಾಗಿಲ್ವಾ, ಅವರು ತಪ್ಪಾಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನಿಜ, ನಾನು ಅದನ್ನು ಯಾರಿಗಾದರೂ ಹೇಳಿಬಿಡ್ತೀನಿ, ಇಲ್ಲ ನಿಮ್ಗೇನಾದರೂ ತೊಂದರೆ ಮಾಡಿಸ್ತೀನಿ ಅಂತೇಳಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಕೂಡ ಆ ತಪ್ಪಿಗೆ ಹೊಣೆ ನೀವಲ್ಲ. ಯಾಕಂದರೆ ಇಲ್ಲಿ ನಿಮ್ಮ ಹಿಂದೆ ಅವ್ರು ಏನೇ ಒಂದು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮುಂದೆ ನಿಂತಿರುವ ಗುರು ಅವರನ್ನು ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಅವರ ದೃಷ್ಟಿ ಈಗ ಅವ್ರ ಮೇಲಿದೆ. ಹಾಗಾಗಿ ನಿಮ್ಮ ಮೇಲೆ, ನಿಮ್ಮ ದೃಷ್ಟಿ ಈಗ ಗುರುವಿನ ಮೇಲಿದೆಯಲ್ಲ, ಅವರ ಪಾದಗಳಲ್ಲಿ ಮೇಲಿದೆಯಲ್ಲ, ಅಲ್ಲಿ ಶರಣಾಗಿಸ್ಬಿಡಿ. ನೀವು ಧೈರ್ಯವಾಗಿ ಆ ಪರಿಸ್ಥಿತಿನ ಎದುರಿಸಿ ಹಿಂದೆ ಸರಿಯೋದಾಗಿರ್ಬೋದು, ಇಲ್ಲ ಅಲ್ಲಿಂದ ಓಡಿ ಹೋಗೋದಾಗಿರ್ಬೋದು, ಇಲ್ಲ ನಾನು ಬೇರೆ ಕಡೆ ಹೋಗ್ತೀನಿ, ಕೆಲಸನೇ ಬಿಟ್ಬಿಡ್ತೀನಿ ಅನ್ನೋದಾಗಿರ್ಬೋದು ಮಾಡಬೇಡಿ. ನಿಮ್ಮ ಆತ್ಮವಿಶ್ವಾಸ ಹೇಗಿರಬೇಕು ಅಂದರೆ, ನನ್ನದೇನು ತಪ್ಪಿಲ್ಲ ಅಂದಮೇಲೆ ನಾನು ಹೆದರು ಹೋಗೋದಿಲ್ಲ ಬಾಬಾ, ನೀವು ನನ್ನ ಜೊತೆಗಿದ್ದೀರಲ್ಲ, ನಾನು ಎದುರಿಸ್ತೀನಿ ಪರಿಸ್ಥಿತಿನ ಅನ್ನೋ ರೀತಿಲಿ ಅವರನ್ನು ಆ ಪರಿಸ್ಥಿತಿನ ಎದುರಿಸಿ. ಆಗಲೇ ಅಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು. ಅಲ್ಲಿ ಸುತ್ತುವರೆದವ್ರ ಎದುರಿಗೆ ತಾನೇ ನಿಮಗೆ ಅವಮಾನ ಆಗಿರೋದು. ಅವ್ರ ಎದುರಿಗೆ ನಿಮಗೆ ಏನು ಅಂಥೇಳಿ ನೀವು ಅಲ್ಲಿ ತೋರಿಸ್ಬೇಕು ಅನ್ನೋದಲ್ಲ, ನಿಮ್ಮ ವ್ಯಕ್ತಿತ್ವ ನೀವು ಕಾಪಾಡ್ಕೊಳ್ಬೇಕು ಅನ್ನೋದು, ಅಂದರೆ ಆ ರೀತಿ ಬರ್ತಾಯಿದೆ. ಹಾಗಾಗಿ ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಏನಿದೆಯೋ ಅದನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿ ಅವರಿಗೆ ಒಂದಿಷ್ಟು
ತಿಳುವಳಿಕೆ ಮೂಡಿಸುವ ರೀತಿಯಲ್ಲಿ ಎದುರಿಸಿ ಆ ಪರಿಸ್ಥಿತಿಗಳನ್ನು. ಹೆದರಿ ಹೋದರೆ ಇಲ್ಲಿಂದ ಮತ್ತೆ ನೀವು ಅಲ್ಲಿ ಹೋಗ್ತೀರಾ ಅಂದರೆ ಅಲ್ಲೂ ಅಂಥದ್ದೇ ಒಂದಿಷ್ಟು ವಿಚಾರಗಳು ತೊಂದರೆ ಕೊಡೋ ಜನರು ಎದುರಾದಾಗ ಮತ್ತೆ ಅಲ್ಲಿಂದ ಹೆದರಿ ಮುಂದೆ ಹೋಗ್ತೀರಾ? ಇಲ್ಲ ತಾನೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ನನ್ನ ಭಕ್ತನಾಗಿದೆಯಾ, ನನ್ನ ಶಿಷ್ಯನಾಗಿ ನೀನು ಹೆದರ್ತಾ ಇದೆಯಾ? ಯಾಕೆ ಹೆದರ್ತಾ ಇದೆಯಾ? ಪರಿಸ್ಥಿತಿನ ಎದುರಿಸು. ಒಂದು ಹೆಜ್ಜೆ ನೀನು ಮುಂದೆ ಇಟ್ಟು ಆ ಪರಿಸ್ಥಿತಿನ ಎದುರಿಸು, ಅವರನ್ನು ಎದುರಿಸು. ನಾನು 10 ಹೆಜ್ಜೆ ಅಲ್ಲ 100 ಹೆಜ್ಜೆ ನಿನ್ನ ಮುಂದಿಟ್ಟು ಅವರನ್ನು ನಾನು ಯಾವ ರೀತಿ ಪರಿವರ್ತನೆ ಮಾಡ್ತೀನಿ ಅನ್ನೋದನ್ನು ನೀನು ನೋಡು. ನನ್ನ ಮೇಲೆ ನಂಬಿಕೆ ಇಟ್ಟು ಆ ಪರಿಸ್ಥಿತಿನ ಎದುರಿಸು ಅಂತ ಹೇಳ್ತಾ ಇದ್ದಾರೆ ಕೆಲವರ ಎನರ್ಜಿಗೆ. ಯಾವ ಜಾಗದಲ್ಲಾಗಿರ್ಬೋದು, ಎಲ್ಲಾಗಿರ್ಬೋದು, ನೀವು ಈಗಿದ್ದೀರೋ ಅಲ್ಲಿ ನಿಮಗೆ ಒಂದಿಷ್ಟು ತೊಂದರೆಗಳು ಉಂಟಾಗ್ತಾ ಇದೆಯಲ್ಲ, ಅದು ಒಂದಿಷ್ಟು ವೈಯಕ್ತಿಕ ವಿಚಾರಗಳಲ್ಲಾಗಿರ್ಬೋದು, ಇಲ್ಲ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಾಗಿರ್ಬೋದು, ಯಾವುದೇ ಒಂದು ಪರಿವರ್ತನೆ ತೊಗೊಳ್ಬೇಕು ಅಂತ ಮುಂದೆ ಹೋಗಿದ್ದೀರಲ್ಲ, ಆ ಒಂದು ಪ್ರೊಫೆಷನಲ್ ಲೈಫಲ್ಲಾಗಿರ್ಬೋದು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಬಾಬಾ ಹೇಳ್ತಾ ಇರುವ ಮಾತಿದು. ಇಲ್ಲಿ ಪ್ರಸ್ತುತ ಎನರ್ಜಿಯ ಪ್ರಕಾರ ಒಂದಿಷ್ಟು ಕುಟುಂಬದ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಂದರೆ ಈ ಕುಟುಂಬದವರ ಒಂದು ಮೇಲೆ ನಂಬಿಕೆ ಇಟ್ಟು ಅವರ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇಲ್ಲ ಒಂದಿಷ್ಟು ಸಂಬಂಧಗಳು ಅವ್ರ ಮೇಲೆ ಒಂದಿಷ್ಟು ನಂಬಿಕೆ ಇಟ್ಟು ಅವ್ರಿಗೆ ಯಾವುದೋ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅಂದರೆ ನನ್ನ ಮಕ್ಕಳು ಅನ್ನೋದಾಗಿರ್ಬೋದು, ಇಲ್ಲ ನನ್ನ ಸಂಬಂಧಿಕರು ಆಗಿರ್ಬೋದು, ಇವರು ನನ್ನವರು, ಇವ್ರ ಮೇಲೆ ನಾನು ನಂಬಿಕೆ ಇಟ್ಟು ಏನಾದರೂ ಒಂದು ಕಾರ್ಯವನ್ನು ವಹಿಸಿ ಹೋದರೆ ಇವರು ಅದನ್ನು ನನ್ನ ನಂಬಿಕೆಗೆ ಅನುಸಾರವಾಗಿ ಇವರು ನಿರ್ವಹಿಸ್ತಾರೆ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಮೇಲೆ ಒಂದು ನಂಬಿಕೆಯ ಕೆಲಸವನ್ನು ಇಟ್ಟು ಹೋಗಿದ್ದಾರೆ, ಅಂದರೆ ಕೊಟ್ಟು ಹೋಗಿದ್ದಾರೆ ಆ ಜವಾಬ್ದಾರಿಯನ್ನು. ಅಂದರೆ ನೀವು ಅದನ್ನು ಮರೆತು ಬಿಟ್ಟಿದ್ದೀರ. ಯಾಕಂದರೆ ಅದೊಂದು ಆಸ್ತಿಯ ವಿಚಾರ ಆಗಿರ್ಬೋದು, ಹಣದ ವಿಚಾರ ಆಗಿರ್ಬೋದು, ಇಲ್ಲ ಅದು ಕೊಟ್ಟು ತೆಗೆದುಕೊಳ್ಳುವ ಒಂದು ಸಂಬಂಧದ ವಿಚಾರ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಒಂದು ವಚನವನ್ನು ನೀವು ಮರ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇದು ನೀವು ನೆರವೇರಿಸುವ ಸಮಯ ಬಂದಿದೆ, ವಾರ್ನಿಂಗ್ ಮಾಡ್ತಾ ಇದ್ದಾರೆ ಅಂತಲೇ ಅಂದ್ಕೊಳ್ಳಿ. ಅದು ಯಾವುದೋ ಒಂದಿಷ್ಟು ನಿಮ್ಮನ್ನು ಸಾಕ್ಷಿಯಾಗಿಟ್ಕೊಂಡು, ಇಲ್ಲ ನಿಮ್ಮ ಒಂದು ಸುಪರ್ದಿಗೆ ಒಂದಿಷ್ಟು ಏನೋ ಒಂದು ವಿಚಾರವನ್ನು ಕೊಟ್ಟು ಇದನ್ನು ನಾನು ಇಲ್ಲದೇ ಇದ್ರೂ ನಡೆಸಬೇಕು, ಇದು ಈಗ ಇಲ್ಲಿ ನಿಮ್ಮ ಜೊತೆಗೆ ಇರಲಿ ಅನ್ನೋದಕ್ಕೆ ನಾನು ಬಿಟ್ಟು ಹೋಗಿದ್ದೀನಿ, ಇಲ್ಲ ಕೊಟ್ಟು ಹೋಗಿದ್ದೀನಿ, ಅದನ್ನು ಮುಂದೆ ಅದನ್ನು ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ನೀವು ಕೊಡಬೇಕು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು. ಅದಕ್ಕೆ ನೀವು ವಚನ ಕೂಡ ಕೊಟ್ಟಿದ್ರೆ, ಆಯಿತು ನನ್ನ ಮಾತಿನ ಮೇಲೆ ನಾನು ನಿಲ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದರೆ. ಆದರೆ ಈಗ ಮಾತು ತಪ್ತಾ ಇದ್ದೀರಾ. ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ, ಮಾತು ತಪ್ಪಿದರೆ ಆಮೇಲೆ ಏನೇ ನಿಮ್ಮ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾದಾಗ ನನ್ನನ್ನು ಹೊಣೆ ಮಾಡಬೇಡ. ನಾನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದೀನಿ, ನೀನು ಕೂಡ ನನ್ನ ಭಕ್ತನಾಗಿದೆಯಾ, ನಿನಗೊಂದು ಅವಕಾಶ ಎದುರಿಗೆ ಬಂದಿದೆ, ನಿನ್ನ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ನೀನು ಮರೆಮಾಚುತ್ತಾ ಇದೆಯಾ. ಅಂದರೆ ಒಂದು ಹಣದ ಆಸೆಗೆ, ಸಂಪತ್ತಿನ ಆಸೆಗೆ, ಒಂದಿಷ್ಟು ವಿಚಾರಗಳಲ್ಲಿ ನೀನು ಯಾವ ರೀತಿ ಈಗ ಒಳಪಟ್ಟಿದೆಯಾ ಅಂದರೆ ಆಕರ್ಷಣೆಗೆ, ನನಗೆ ಇದ್ದರೆ ಇನ್ನೂ ಬೇಕಲ್ವಾ ಅನ್ನೋ ರೀತಿಯಲ್ಲಿ ಅದರಲ್ಲಿ ಸುಖ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತೇಳಿ ಹುಡುಕ್ತಾ ಇದೆಯಾ. ನೀನು ಏನು ವಂಚನೆ ಮಾಡಿ ಅದನ್ನು ಇಟ್ಕೊಳ್ಬೇಕು, ಕರ್ತವ್ಯ ಜವಾಬ್ದಾರಿಗಳನ್ನು ಮರೆತು ಅದನ್ನು ಇಟ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದೆಯಲ್ಲ, ಅದರಲ್ಲಿಲ್ಲ. ಅದು ಯಾರಿಗೆ ಸೇರಬೇಕೋ ಅದು ನನ್ನ ಒಂದು ವಚನವಾಗಿದೆ ಅನ್ನೋ ರೀತಿ, ನಾನು ಕೊಟ್ಟ ವಚನ ಅದು ಅನ್ನೋ ರೀತಿಲಿ ಆಗಿದೆ. ಅದನ್ನು ನಾನು ಅವ್ರಿಗೆ ಹಿಂತಿರುಗಿಸ್ಕೊಡೋಣ ನ್ಯಾಯಯುತವಾಗಿ. ಭಗವಂತ ಕೊಡೋದಾದರೆ ನನಗೆ ಯಾವುದಾದ್ರೂ ರೀತಿಯಲ್ಲಿ ಒಳ್ಳೇದು ಮಾಡ್ತಾನೆ ಅನ್ನೋ ರೀತಿಯಲ್ಲಿ ನಂಬಿಕೆ ಇಡಬೇಕಂದ್ರೆ ಮೋಹಕ್ಕೆ ಸಿಕ್ಕಾಕೊಳ್ಳೋದು ಬೇಡ, ಸ್ವಾರ್ಥದಿಂದ ಆಲೋಚನೆ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇದನ್ನು ನೀವು ತಿದ್ಕೊಳ್ಳಿಲ್ಲ ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗತ್ತೆ. ಆಮೇಲೆ ಅದಕ್ಕೆ ಹೊಣೆ ಭಗವಂತನನ್ನು ಮಾಡಬೇಡಿ, ಅದು ನಿಮ್ಮದೇ ಆದ ಒಂದು ಕರ್ಮ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಇದು ಹೆದರಿಸ್ತಾ ಇರೋದಲ್ಲ, ನಿಮ್ಮನ್ನು ಎಚ್ಚರಿಸ್ತಾ ಇರೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನೀವು ಕೊಟ್ಟ ಮಾತಿನಿಂದ ತಪ್ಪಿದ್ದೀರಾ. ಆದರೆ ಈ ಸಮಯದಲ್ಲಿ ನೀವು ಕೊಟ್ಟ ಮಾತನ್ನು ನೆರವೇರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಅದಕ್ಕೊಂದು ಕಾರಣ ಇದೆ, ಅದಕ್ಕೊಂದು ಸಮಸ್ಯೆ ಇದೆ, ನಿಮಗೆ ಅದು ಸಹಾಯ ಮಾಡೋ ಯೋಗ್ಯತೆ ಈ ಸಮಯದಲ್ಲಿ ಇಲ್ಲ ಅಂದರೆ ಅದು ಬೇರೆ ಪ್ರಶ್ನೆ ಆಗುತ್ತೆ. ಅದನ್ನು ಗುರುವಿಗೆ ಸಮರ್ಪಣೆ ಮಾಡಿ, ನನಗೆ ಆಸೆ ಇದೆ ಆದರೆ ನನ್ನಿಂದ ಆಗ್ತಾ ಇಲ್ಲ, ಅದಕ್ಕೆ ಸಾಧ್ಯತೆ ಮಾಡಿಕೊಡು ತಂದೆ ಅಂದರೆ ಅದಕ್ಕೆ ತಿರುವು ಕೊಡ್ತಾರೆ. ಅಲ್ಲೂ ನಿಮ್ಮ ಒಂದು ವಚನವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಅದೇ ನೀವು ಶಕ್ತರಾಗಿದ್ದೀರಾ, ಅವ್ರದ್ದೊಂದು ಏನೋ ಒಂದು ನಿಮ್ಮ ಹತ್ರ ಇದೆ, ಅದನ್ನು ಅವ್ರಿಗೆ ಹಿಂತಿರುಗಿಸಿ ಕೊಡಬೇಕು. ಯಾಕಂದರೆ ಅದು ನಿಮ್ಮದಲ್ಲ, ನೀವೊಂದು ವಚನ ಕೊಟ್ಟಿದ್ದೀರ, ಅದು ಆಯಿತು ನಾವು ಈಗ ನಮ್ಮ ಹತ್ರ ಇರಲಿ, ಅದು ನಾವು ಮುಂದೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದೀರಾ ಅಂದರೆ ಅದನ್ನು ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲ ಅಂದರೆ ಮುಂದೆ ಆಗೋ ಪರಿಣಾಮ ನೀವು ಎದುರಿಸೋಕ್ಕೆ ಸಿದ್ಧರಾಗಿ. ಹಾಗೆ ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ಮುಖ್ಯವಾದ ಒಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಿದೆ ಅಂದರೆ, ಕೆಲವರು ಮನಸ್ಸಿನ ಕಷ್ಟದ ಸಮಯದಲ್ಲಿ, ಅಂದರೆ ನಿಮಗೆ ತುಂಬ ಒಂದಿಷ್ಟು ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ, ಪರಿಸ್ಥಿತಿಗಳು ಹದಗೆಟ್ಟಾಗ, ಇಲ್ಲ ಯಾರದ್ದೋ ಒಂದು ಆರೋಗ್ಯ ಒಂದಿಷ್ಟು ತುಂಬಾ ಹದಗೆಟ್ಟಾಗ, ಅಂದರೆ ಮಗು ಆಗಿರ್ಬೋದು, ಇಲ್ಲ ಡೆಲಿವರಿ ಆಗೋ ಸಮಯ ಆಗಿರ್ಬೋದು, ಇಲ್ಲ ಇನ್ಯಾವುದೋ ಒಂದಿಷ್ಟು ಕೆಲಸಕ್ಕೆ ಹೋಗೋ ಸಮಯದಲ್ಲಾಗಿರ್ಬೋದು, ಏನೋ ಸಮಸ್ಯೆ ಆಗಿತ್ತಪ್ಪ, ಆ ಸಮಯದಲ್ಲಿ ನೀವೊಂದು ಹರಕೆಯನ್ನು ಮಾಡ್ಕೊಂಡಿದ್ದೀರ. ಅದು ಅಂದರೆ ಆ ಕೆಲಸ ಆದರೆ ನಾನು ಅನ್ನದಾನ ಮಾಡ್ತೀನಿ, ನಾನು ಪರೀಕ್ಷೆಯಲ್ಲಿ ಪಾಸ್ ಆದರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅನ್ನೋ ರೀತಿಲಿ, ಈ ಸಮಸ್ಯೆ ಬಗೆಹರಿದ್ರೆ ಒಂದು ಸೇವೆ ಮಾಡ್ತೀನಿ ಅನ್ನೋ ರೀತಿಲಿ ಮನಸ್ಸಾರೆ ಹರಕೆ ಮಾಡ್ಕೊಂಡಿರ್ಬೋದು ಅನ್ನೋ ರೀತಿಲಿ ಕಾಣಿಸ್ತಿದೆ. ಅದು ಮದುವೆ ಆದರೆ ಈ ರೀತಿ ಮಾಡ್ತೀನಿ, ಮಕ್ಕಳಾದರೆ ಈ ರೀತಿ ಮಾಡ್ತೀನಿ ಅನ್ನೋ ರೀತಿಲಿ ಆಗಿರ್ಬೋದು. ಈ ರೀತಿ ಅಂದರೆ ನನ್ನ ಆರೋಗ್ಯ, ಅಂದರೆ ನಿಮ್ಮ ಆರೋಗ್ಯ ಆಗಿರ್ಬೋದು, ಇನ್ನೊಬ್ಬರ ಆರೋಗ್ಯ ಆಗಿರ್ಬೋದು ಸುಧಾರಿಸಿದರೆ ನಾನು ಈ ರೀತಿ ಒಂದು ಹರಕೆ ಸಲ್ಲಿಸ್ತೀನಿ. ಅದು ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ಉರುಳು ಸೇವೆ ಆಗಿರ್ಬೋದು, ಇಲ್ಲ ದಾನ ಧರ್ಮ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಇಲ್ಲ ಬಡ ಬಗ್ಗರಿಗೆ ಸಹಾಯ ಆಗಿರ್ಬೋದು, ಇದನ್ನು ಮಾಡ್ತೀನಿ ಅಂತ ಹೇಳ್ಕೊಂಡು
ಅಂದ್ಕೊಂಡಿದ್ದೀರಾ, ಆದರೆ ಇಲ್ಲಿ ಅದನ್ನು ಮರ್ತು ಬಿಟ್ಟಿದ್ದೀರಾ. ಕಾರಣ ಕೊಡೋದಲ್ಲ, ಅಂದರೆ ನನಗೆ ನೆನಪಿದೆ, ನನಗೆ ಅದು ಮಾಡೋಕ್ಕಾಗ್ತಾಯಿಲ್ಲ ಅಂಥೇಳಿ ಕಾರಣ ಕೊಡಬಾರ್ದು. ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ನನಗೆ ಅದು ಯೋಗ್ಯತೆ ಕೊಡು, ನಾನು ಅದನ್ನು ಮಾಡ್ತೀನಿ, ನನಗೆ ಸಹಾಯ ಮಾಡಿ ಅಂದರೆ ಖಂಡಿತ ಅವ್ರು ಸಹಾಯ ಮಾಡ್ತಾರೆ. ಅದು ಬಿಟ್ಟು ನಾನು ಅದನ್ನು ಕಾರಣ ಕೊಟ್ಟು ಮುಂದೆ ತಳ್ಳಿದರೆ ಅದು ನಿಮ್ಮ ತಪ್ಪು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಅದನ್ನು ಮರ್ತಿರ್ಬೋದು, ಇಲ್ಲ ನೆನಪಿರ್ಬೋದು, ಆದರೆ ಇಲ್ಲಿ ದೈವ ಅಂದರೆ ನೀವು ನಂಬಿದ ಗುರುವಾಗಿರ್ಬೋದು, ನೀವು ಅದನ್ನು ಮಾತಾಡಬೇಕಾದ್ರೆ ಈ ಎನರ್ಜಿ, ಬ್ರಹ್ಮಾಂಡ ಅದಕ್ಕೆ ಸಾಕ್ಷಿಯಾಗಿರುತ್ತೆ, ಈ ಪ್ರಕೃತಿ ಸಾಕ್ಷಿಯಾಗಿರುತ್ತೆ. ಈ ಪ್ರಕೃತಿ ಪಂಚಭೂತಗಳು ಹೊರಗೂ ಇರುತ್ತೆ, ನಿಮ್ಮೊಳಗೂ ಇರುತ್ತೆ, ಅವೆಲ್ಲವೂ ಸಾಕ್ಷಿಯಾಗಿರ್ತವೆ. ಹಾಗಾಗಿ ನೀವು ಆ ರೀತಿ ನೀವು ಮರ್ತಿದ್ರೆ ಅದನ್ನು ಈಗಲೇ ನೀವು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಒಂದು ದಾರಿ ಹುಡುಕಿ, ಪೂರ್ಣಗೊಳಿಸ್ಕೊಳ್ಳೋಕ್ಕಾಗದೇ ಇದ್ದರೂ ಭಗವಂತನಲ್ಲಿ ಶರಣಾಗಿ ಪೂರ್ಣಗೊಳಿಸ್ಕೊಳ್ಳೋಕೆ ಒಂದು ದಾರಿ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ. ಆಗಲೇ ನಿಮ್ಮ ಒಂದಿಷ್ಟು ಸಮಸ್ಯೆಗಳು ಬಗೆಹರ್ತವೆ. ಇಲ್ಲಾಂದರೆ ಅದೇ ಬ್ಲಾಕೇಜ್ ಅಲ್ಲಿ ನೀವು ಇರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಇದು ಈ ಹರಕೆ ನೀವು ಮಾಡ್ಕೊಂಡಿದ್ದೀರಾ ಅನ್ನೋದು ಆಗಿರೋದಿಲ್ಲ. ಕೆಲವೊಂದು ಸಾರಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿಂದೆ ಮಾಡಿಕೊಂಡಿರುವ ಹರಕೆ ಇನ್ನೂ ಉಳಿದಿರ್ಬೋದು ಅಂತ ಕಾಣಿಸ್ತಿದೆ. ಅದನ್ನು ನಾನು ಯಾಕೆ ಮಾಡಲಿ, ಅವ್ರು ಮಾಡ್ಕೊಂಡಿದ್ದು ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದು ನಿಮ್ಮ ಬ್ಲಾಕೇಜನ್ನು ಮುಂದಿನ ಜೀವನದಲ್ಲಿ ತೋರಿಸುತ್ತೆ. ಯಾಕಂದರೆ ಇದು ಅವರು ನಿಮ್ಮವರೇ ಅಲ್ವಾ, ಹಾಗಾಗಿ ಅಂದರೆ ನಿಮ್ಮ ಪೂರ್ವಜರಲ್ವಾ, ಹಾಗಾಗಿ ಅವರ ಒಂದು ಏನೋ ಆಸ್ತಿ ಆದರೂ ನಿಮ್ಮದೇ, ಅವರ ಹರಕೆ ಆದರೂ ನಿಮ್ಮದೇ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಅವರ ಒಂದಿಷ್ಟು ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಬೇಕು, ಅದರಿಂದ ನೀವು ತಪ್ಪಿಸ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಇದರಿಂದ ಕೂಡ ಒಂದಿಷ್ಟು ಬ್ಲಾಕೇಜ್ಗಳು, ನೀವು ಅನಿವಾರ್ಯ ಸಮಸ್ಯೆಗೆ ಸಿಕ್ಕಾಕೊಂಡು ಯಾಕೆ ಈ ರೀತಿ ಸಮಸ್ಯೆ ಆಗ್ತಿದೆ, ಎಲ್ಲದೂ ಸರಿ ಇತ್ತಲ್ಲ, ಯಾಕೆ ಈ ರೀತಿ ಬ್ಲಾಕೇಜ್ಗಳು ಉಂಟಾಯಿತು, ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ತೊಂದರೆಗಳು ಬಿರುಗಾಳಿ ಎದ್ದಾಳ್ತು ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದೀರಾ. ಅಂದರೆ ಕೆಲವೊಂದು ಸಾರಿ ಈ ಹರಕೆಗಳು ಕೂಡ ಈ ಮಟ್ಟದಲ್ಲಿ ನಿಮ್ಮನ್ನು ನೆನಪಿಸ್ತಾ ಇರ್ತವೆ. ಬೆಳಗ್ಗೆ ನೀವು ಆಫೀಸಿಗೆ ಹೋಗಬೇಕಾದ್ರೆ ನಿಮ್ಮ ಮಗು ಅಪ್ಪ ನನಗೊಂದು ಚಾಕ್ಲೇಟ್ ಬೇಕು ಅಂತ ಹೇಳಿರುತ್ತೆ. ಆ ದಿನ ಮರ್ತ್ರಿ, ಅದು ಕೇಳುತ್ತೆ, ಸಂಜೆ ಬಂದ ತಕ್ಷಣ ತರಲಿಲ್ಲ ಅಂತ ಹೇಳ್ತೀರಾ, ನಾಳೆ ತಂದುಕೊಡ್ತೀನಿ ಅಂತ ಹೇಳ್ತೀರಾ, ನಾಳೆನೂ ಕೇಳುತ್ತೆ, ಆವಾಗಲೂ ನೀವು ಮರ್ತಿರ್ತೀರ, ನಾಡಿದ್ದು ಕೇಳುತ್ತೆ. ಹೀಗೆ ಕಂಟಿನ್ಯೂಸ್ ಆಗಿ 7 ದಿನಗಳ ಕಾಲ ಆ ಮಗು ಕೇಳುತ್ತೆ. 7 ದಿನಗಳ ಕಾಲ ನೀವು ಅದನ್ನು ಮರ್ತಿರ್ತೀರ. ಆದರೆ 7 ದಿನಗಳ ಕಾಲ ಆ ಮಗು ಸುಪ್ತ ಮನಸ್ಸಿಗೆ ಅದನ್ನು ಜಾಗೃತ ಮಾಡಿಕೊಟ್ಟಿರುತ್ತೆ. ಅಂದರೆ ಅದು ಅಷ್ಟು ವಿಶ್ವಾಸ ಇಟ್ಟಿರುತ್ತೆ ನಿಮ್ಮ ಮೇಲೆ. ಆ ವಿಶ್ವಾಸ ಅದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಕಳೆದು ಹೋದಾಗ ಅದು ಒಂದು ರೀತಿಯಲ್ಲಿ ಅದಕ್ಕೆ ನೋವು ಕೊಡುತ್ತೆ, ತುಂಬ ವೇದನೆ ಕೊಟ್ಟಿರುತ್ತೆ, ಅದು ಯಾರ ಹತ್ರನೂ ಹೇಳ್ಕೊಂಡಿರೋದಿಲ್ಲ. ಅಂಥ ಸಮಯದಲ್ಲಿ ಅದು ಒಂದು ಬ್ಲಾಕೇಜನ್ನು ಉಂಟು ಮಾಡುತ್ತೆ. ಅದೇ ರೀತಿ ಈ ಹರಕೆಗಳು ಕೂಡ 7 ದಿನ ಆದಮೇಲೆ ನೀವು ಆ ಮಗುವಿಗೆ ನೆನಪು ಮಾಡಿಕೊಂಡು ಚಾಕ್ಲೇಟ್ ತಂದು ಕೊಡ್ತೀರಾ. ಯಾಕಂದರೆ ಅದು ಕೇಳೋದೇ ಬಿಟ್ಟಿರುತ್ತೆ, ಆಗ ನಿಮಗೆ ನೆನಪಾಗಿರುತ್ತೆ, ನೀವು ತಂದು ಕೊಡ್ತೀರಾ. ಆಗ ಅದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ 7 ದಿನಗಳಲ್ಲಿ ಏನೊಂದು ಅದಕ್ಕೆ ನೋವಾಗಿರುತ್ತಲ್ಲ, ಆ ನೋವುಗಳೆಲ್ಲವನ್ನು ಕಂಪ್ಲೀಟಾಗಿ ಅದು ರಿಲೀಸ್ ಮಾಡಿಬಿಟ್ಟಿರುತ್ತೆ. ಅಂದರೆ ಅದನ್ನು ತೊರೆದು ಬಿಡುತ್ತೆ, ದೂರ ಹಾಕಿಬಿಡುತ್ತೆ, ಅದು ಯಾವತ್ತೂ ಮತ್ತೆ ಅದನ್ನು ನೆನಪು ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಒಂದಿಷ್ಟು ಹರಕೆಗಳು ನಿಮಗೆ ನೆನಪು ಮಾಡ್ತಿದ್ದೇವೆ, ಅದನ್ನು ಪೂರ್ಣಗೊಳಿಸ್ಕೋ, ಅಡ್ಡಿ ಆತಂಕಗಳು ಆಗ್ತಾ ಇರೋದು ಅದೇ ಕಾರಣ. ಕೆಲವೊಂದು ಸರಿ ಈ ಹರಕೆಗಳು ಏನಪ್ಪ ಅಂದರೆ ಒಂದಿಷ್ಟು ಬ್ಲಾಕೇಜ್ಗಳನ್ನು ತರ್ತಾ ಇದ್ದೇವೆ, ಅಂದರೆ ನಿಮ್ಮ ಜವಾಬ್ದಾರಿ, ನಿಮ್ಮ ಒಂದಿಷ್ಟು ಕರ್ತವ್ಯಗಳನ್ನು ನೆನಪು ಮಾಡ್ತಿದ್ದೇವೆ. ಅದರಿಂದ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೋಬಹುದು ಅನ್ನೋ ರೀತಿಲಿ ಈ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಹಾಗಂತ ಇದು ಭಯಪಡಿಸುವ ಸಂದೇಶ ಅಂತ ಅಲ್ಲ, ಇದು ಬಾಬಾರವರ ಪ್ರೀತಿಯ ನೆನಪು. ದೇವರು ಶಿಕ್ಷೆ ಕೊಡಲು ಕಾಯೋದಿಲ್ಲ. ನಿಮ್ಮ ಮಾತಿಗೆ ನೀವು ಬೆಲೆ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಆಶೀರ್ವಾದಗಳು ಹರಿದು ಬರ್ತವೆ, ಒಂದಿಷ್ಟು ಬ್ಲಾಕೇಜ್ಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ನಿಮಗೆ ಮನವರಿಕೆ ಮಾಡಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ವಿಚಾರ ಕನೆಕ್ಟ್ ಆಗ್ತಾ ಇದೆ ನಿಮಗೆ. ಈ ಸಮಯದಲ್ಲಿ ನಿಮ್ಮ ಕೆಲಸಗಳು ವಿಳಂಬವಾಗ್ತಾ ಇದ್ದರೆ, ಅಂದರೆ ಒಂದು ಮದುವೆ ವಿಳಂಬ ಆಗ್ತಾ ಇದ್ದರೆ, ಅದು ಹಮ್ಮಿಕೊಂಡಿದ್ದೀರಾ, ಅದರಲ್ಲಿ ಏನೋ ಒಂದಿಷ್ಟು ಹಣಕಾಸಿನ ವ್ಯವಸ್ಥೆ ಆಗ್ತಾ ಇಲ್ಲ, ಒಂದಿಷ್ಟು ಜವಾಬ್ದಾರಿಗಳು ನಿರ್ವಹಿಸಲಿಕ್ಕೆ ಹಿಂದೆ ಸರಿತಾ ಇದ್ದಾರೆ ಕೆಲವರಾಗಿರ್ಬೋದು, ಇಲ್ಲ ಯಾವುದೋ ಒಂದು ಕೆಲಸ ಎಲ್ಲ ರೀತಿಯಲ್ಲಿ ಪೂರ್ಣ ಆಗ್ತಾ ಇದೆ, ಇನ್ನೇನು ಎಲ್ಲ ಆಗೋಯ್ತು ಅಂದ ಕ್ಷಣದಲ್ಲಿ ಅದು ನಿಂತಿದೆ ಅಂದರೆ, ಇಲ್ಲ ಮನಸ್ಸಿಗೆ ಅಶಾಂತಿ ಕಾಣಿಸ್ತಾ ಇದೆ, ಇದ್ದಕ್ಕಿದ್ದಾಗೆ ಎಲ್ಲದೂ ಇದೆ ಆದರೂ ಅಶಾಂತಿ, ಏನೋ ಒಂದು ರೀತಿಯಲ್ಲಿ ಸಂಕಟ ಆಗ್ತಾ ಇದೆ, ಏನೋ ಅಂತ ಗೊತ್ತಾಗ್ತಾ ಇಲ್ಲ, ಅಶಾಂತ ಭಾವ ಎಲ್ಲದೂ ಇದೆ. ಅಲ್ಲಿ ಮನೆ ಒಳಗೆ ಅಡುಗೆ ಮಾಡಿದ್ದು ತುಂಬಿ ತುಳುಕ್ತಾ ಇದೆ, ಆದರೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ಅಂಥ ಒಂದು ಅಶಾಂತಿ ಕಾಡ್ತಾ ಇದೆ. ಯಾವುದೋ ಕಾರಣದ ತಡೆ ಅನುಭವಿಸ್ತಾ ಇದ್ದೀರಾ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕ್ಷಣ ಯೋಚಿಸಿ, ಯಾವುದಾದ್ರೂ ಹರಕೆ, ವಚನ ಮತ್ತು ಮಾತು ಬಾಕಿ ಇದೆಯಾ, ಇದ್ದರೆ ಅದನ್ನು ಪೂರ್ಣಗೊಳಿಸಿ. ಅಂದರೆ ಅದು ನೀವು ನಿಜ ಜೀವನದಲ್ಲಿ ಒಬ್ಬರಿಗೆ ವಚನ ಕೊಟ್ಟಿದ್ರು ಅದನ್ನು ಪೂರ್ಣಗೊಳಿಸ್ಕೊಳ್ಳಿ, ಹರಕೆ ಇದ್ದರೆ ಅದನ್ನು ಪೂರ್ಣಗೊಳಿಸ್ಕೊಳ್ಳಿ. ಮಾತು ಬಾಕಿ ಇದೆಯಾ ಯಾರಿಗಾದರೂ ಕೊಟ್ಟದ್ದು, ಅದನ್ನು ನೆನಪು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದು ನಿಮಗೆ ನೆನಪು ಮಾಡಿಸುವಂಥ ಒಂದಿಷ್ಟು ವಿಚಾರಗಳು ನಿಮಗೆ ಅಡೆತಡೆಯ ಮೂಲಕ ನಿಮ್ಮನ್ನು ಎದುರಿಸುವಂಥ ಸಂದರ್ಭ ತರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರವೂ ಕೂಡ ಕನೆಕ್ಟ್ ಆಗ್ತದೆ. ಇನ್ನು ಮುಂದೆ ನೀವು ಎಲ್ಲಿಗಾದರೂ ಹೋದಾಗ ಹರಕೆ ಮಾಡ್ಕೊಳ್ಬೇಕು ಅಂತ ಇದ್ದೀರಾ, ಹರಕೆ ಮಾಡ್ಕೊಳ್ಬೇಕಾದ್ರೆ ನಿಜವಾಗಿಯೂ ಅದು ಸಾಧ್ಯವಾಗುವುದನ್ನೇ ಹೇಳಿ ಮಾಡ್ಕೊಳ್ಳಿ.
ಭಾವನೆಯಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಕೊಡೋದಕ್ಕಿಂತ ಸಣ್ಣದಾದರೂ ಪ್ರಾಮಾಣಿಕವಾಗಿ ನೆರವೇರಿಸುವ ವಚನವೇ ದೇವರಿಗೆ, ಬಾಬಾರವರಿಗೆ ಹೆಚ್ಚು ಪ್ರಿಯ. ಹಾಗಾಗಿ ನಿಮ್ಮ ಕೈಲಾದ ಹರಕೆಯನ್ನು ಮಾಡ್ಕೊಳ್ಳಿ. ಅಂದರೆ ಈಗ ಹಣಕಾಸಿನ ಮೂಲಕ ನೀವು ಒಂದಿಷ್ಟು ದೊಡ್ಡ ದೊಡ್ಡ ಹಾಗೆ ಮಾಡಿಸ್ತೀನಿ, ಹೀಗೆ ಮಾಡಿಸ್ತೀನಿ ಅನ್ನೋ ರೀತಿಯಲ್ಲಿ ಹರಕೆ ಹೊತ್ಕೊಳ್ಳೋದಕ್ಕಿಂತ ಬಾಬಾ ನಾನೇ ನಿನಗೆ ಸಮರ್ಪಣೆ ಆಗ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ, ನಿಮ್ಮ ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಿ ಕೊಡ್ತೀನಿ ಒಂದು ದಿನ ಅನ್ನೋ ರೀತಿಯಲ್ಲಿ, ನಿಮ್ಮ ದೈಹಿಕವಾಗಿ ನೀವು ಏನಾದರೂ ಒಂದಿಷ್ಟು ಸೇವೆ ಮಾಡೋ ರೀತಿಯಲ್ಲಿ ಸೇವೆಗಳನ್ನು ಆರಿಸ್ಕೊಳ್ಳಿ. ಇದು ಕೂಡ ಒಂದು ಹರಕೆ ಆಗಿರುತ್ತೆ. ಇದು ಹೆಚ್ಚು ಪ್ರಿಯ. ಅಂದರೆ ಭಗವಂತನಿಗೆ ನೀವು ಸನಿಹ ಆಗುವಂಥ ಹರಕೆಗಳನ್ನು ಮಾಡ್ಕೊಳ್ಳೋದು ಒಳಿತು. ಅದು ಬಿಟ್ಟು ನಾನು ದೊಡ್ಡ ದೊಡ್ಡ ಹರಕೆಗಳನ್ನು ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಹೋಗಬೇಡಿ. ಕೆಲವರಿಗೆ ಬಾಬಾ ಒಂದು ಎಚ್ಚರಿಕೆನೂ ಅಂದ್ಕೊಳ್ಳಿ, ಹಾಗೆ ನೆನಪು ಮಾಡ್ತಾ ಇದ್ದಾನೆ ಅಂತಲೂ ಅಂದ್ಕೊಳ್ಳಿ, ಇಲ್ಲ ಒಂದು ಅವಕಾಶವನ್ನು ಮತ್ತೆ ಕೊಡ್ತಾ ಇದ್ದಾರೆ ಅಂತಲೂ ಅಂದ್ಕೊಳ್ಳಿ. ಯಾಕಂದರೆ ಕೆಲವೊಂದು ವಿಚಾರಗಳಲ್ಲಿ ನೀವು ಹಿಂದೆ ಸರಿತಾ ಇದ್ದೀರಾ, ನಮ್ಮ ಮಾತನ್ನು ತಪ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ನೀವು ಕೊಟ್ಟ ಮಾತನ್ನು ಗೌರವಿಸಿ ಅದನ್ನು ಈಡೇರಿಸ್ಕೊಳ್ಳಿ. ಆ ಮಾತುಕತೆ ಏನು ಮಾತು ಕೊಟ್ಟಿದ್ದೀರಲ್ಲ ಅದನ್ನು ನೆರವೇರಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮತ್ತೆ ಎಚ್ಚರಿಸ್ತಾ ಇದ್ದಾರೆ, ಅವಕಾಶವನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಜೀವನಕ್ಕೆ ಹೊಸ ಬಾಗಿಲುಗಳನ್ನು ತೆರೆಯುತ್ತೆ. ನಿಮ್ಮ ಮಕ್ಕಳ ಭವಿಷ್ಯವನ್ನು, ನಿಮ್ಮ ಪೀಳಿಗೆಯನ್ನು ಸುರಕ್ಷಿತವಾಗಿಡುತ್ತೆ. ಆ ನಿಟ್ಟಿನಲ್ಲಾದರೂ ನೀವು ಕೊಟ್ಟ ಮಾತವನ್ನು ಗೌರವಿಸಿ ಅದನ್ನು ಉಳಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ನಂಬಿಕೆ ವ್ಯರ್ಥ ಆಗೋದಿಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ. ಅದು ಬಿಟ್ಟು ನೀವು ಅದರಲ್ಲೇ ಸುಖ ಇದೆ ಅನ್ನೋ ರೀತಿಯಲ್ಲಿ ಆ ಒಂದು ಮಾತನ್ನು ತಪ್ಪಿ ಅದನ್ನು ಇಟ್ಕೊಳ್ತೀನಿ ಅಂದರೆ ಖಂಡಿತ ಅಲ್ಲಿ ಭಗವಂತನ ಒಂದು ಆಶೀರ್ವಾದ ನಿಮ್ಮ ಜೊತೆ ಇರೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಒಂದು ಎಚ್ಚರಿಕೆ ಸಿಗ್ತಾ ಇದೆ. ಬಾಬಾ ಹೇಳ್ತಿದ್ರೆ ನಾನು ನಿನ್ನೊಂದಿಗೆ ಕನಸುಗಳ ಮೂಲಕ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ. ಅಂದರೆ ನಿಮಗೆ ಬಾಬಾರವರು ಕನಸಿನ ಮೂಲಕ ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಖಂಡಿತ ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅಂದರೆ ಅದು ನಿಮಗೆ ಮನವರಿಕೆ ಆಗ್ತಾ ಇದೆ, ಬಾಬಾ ನನಗೇನೋ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಅದರಿಂದ ನೀವು ಒಂದಿಷ್ಟು ವಿಶೇಷವಾದ ಒಂದು ಸ್ಥಾನಮಾನಗಳಿಗೆ ಏರುವ ಪ್ರಯತ್ನವನ್ನು ಮಾಡ್ತಿದ್ದೀರಾ. ಹಾಗೆ ನಿಖರತೆಯೊಂದಿಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ಕೂಡ ತಗೊಳ್ತಾ ಇದ್ದೀರಾ. ಅಂದರೆ ಒಂದು ವಿಶೇಷ ಸೂಚನೆ, ಕೆಲ ದಿನಗಳಿಂದ ನಿಮಗೆ ವಿಚಿತ್ರವಾದ ಕನಸುಗಳು ಬರ್ತಾ ಇರ್ಬೋದು. ಕೆಲವು ಕನಸುಗಳು ಎದ್ದ ಮೇಲೂ ಮನಸ್ಸಿನಲ್ಲಿ ಉಳಿತಾ ಇರ್ಬೋದು. ಕೆಲವು ಕನಸುಗಳು ಪದೇ ಪದೇ ಮರುಕಳಿಸ್ತಾನೂ ಇರ್ಬೋದು. ಇದು ಕೇವಲ ಯಾದೃಚ್ಛಿಕವಾಗಿರದೆ ನಿಮ್ಮ ಆತ್ಮಕ್ಕೆ ದೈವದಿಂದ, ಅಂದರೆ ನೀವು ನಂಬಿದ ಗುರುವಿನಿಂದ, ದೈವದಿಂದ ಬರ್ತಾ ಇರುವ ಒಂದು ಸಂದೇಶವಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಅಲ್ಲಿ ಏನೋ ಮರ್ತಿದ್ದೀರಾ, ಇಲ್ಲ ನೀವು ಅವರನ್ನು ಆದಷ್ಟು ಬೇಗನೆ ಭೇಟಿ ಮಾಡಬೇಕು, ಇಲ್ಲ ಅವರು ನಿಮ್ಮನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಅಂದರೆ ಯಾವುದೋ ಒಂದು ಉದ್ದೇಶ ಅದಕ್ಕೆ ಕನೆಕ್ಟ್ ಆಗಿದೆ ನಿಮ್ಮ ಮತ್ತು ಅವ್ರ ಮಧ್ಯೆ. ಹಾಗಾಗಿ ಈ ರೀತಿ ಕನಸುಗಳ ಮೂಲಕ ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇಲ್ಲ ನೀವು ಯಾವುದೋ ರೀತಿ ಒಂದು ಭಾವನಾತ್ಮಕವಾಗಿ ಒಂದಿಷ್ಟು ದುರ್ಬಲತೆಗೆ ಜಾರ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅವರು ನಿಮ್ಮನ್ನು ಅವ್ರ ಹತ್ರ ಕರೀತಾ ಇದ್ದಾರೆ ಹೀಲ್ ಮಾಡೋಕ್ಕೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನೀವಿದ್ದ ಜಾಗದಲ್ಲಿ ನಿಮ್ಮನ್ನು ಹೀಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಮನಸ್ಸು ಅತೃಪ್ತ ಭಾವನೆಯೊಂದಿಗೆ ನರಳಾಡ್ತಾ ಇರ್ಬೋದು, ಇಲ್ಲ ತಾಳ್ಮೆಗಿಡ್ತಾ ಇರ್ಬೋದು, ಇಲ್ಲ ಅತಿಯಾದ ಕೋಪ ಬರ್ತಾ ಇರ್ಬೋದು, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗದೇ ಇರ್ಬೋದು. ಹಾಗಾಗಿ ನಾನು ನಿನ್ನನ್ನು ಕಂಟ್ರೋಲ್ ಮಾಡ್ತೀನಿ, ಆ ಜಾಗ ಸೂಕ್ತ ಅಲ್ಲ, ನನ್ನ ಮಂದಿರಕ್ಕೆ ಬಾ, ನನ್ನಿಂದ ನಿನಗೆ ಹೀಲಿಂಗ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇರ್ಬೋದು. ಅದೇ ರೀತಿ ಬರ್ತಾ ಇದೆ ನೋಡಿ. ನೀವು ಒಬ್ಬಂಟಿ ಅಲ್ಲ, ನೀವು ಗೊಂದಲದಲ್ಲಿರುವಾಗ ಯಾವ ದಾರಿ ಹಿಡಿಬೇಕು ಅಂಥೇಳಿ ತಿಳಿದೇ ಇದ್ದಾಗ ನಾನು ನಿನಗೆ ಕನಸುಗಳ ಮೂಲಕ ದಾರಿ ತೋರಿಸ್ತೀನಿ, ಭಯಪಡಬೇಡ ಅನ್ನೋ ರೀತಿಲೂ ಕೂಡ ಹೇಳ್ತಿದ್ದಾರೆ. ಕೆಲವರಿಗೆ ಕನಸಿನಲ್ಲಿ ದೇವಸ್ಥಾನ, ಇಲ್ಲ ದೀಪ, ಹೂವು, ಸಾಯಿಬಾಬಾ, ಗುರುಗಳು, ನದಿ, ಬೆಳಕು ಅಥವಾ ಆಶೀರ್ವಾದದ ದೃಶ್ಯಗಳು ಕಾಣಬಹುದು. ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಮನಸ್ಸಿನ ಶಾಂತಿ ಮತ್ತು ದೈವದ ರಕ್ಷಣೆಯ ಸಂಕೇತವನ್ನು ಸೂಚಿಸ್ತಾ ಇದ್ದಾವೆ. ಹಾಗೆ ಕೆಲವು ಭಯ, ಒಂದಿಷ್ಟು ಆತಂಕ, ಒಂದಿಷ್ಟು ನಿರಾಸೆ ಮೂಡಿಸ್ತಾ ಇದ್ದಾವೆ. ಅಂದರೆ ಆ ಕನಸುಗಳು ನಿಮ್ಮನ್ನು ಭ್ರಮಿತಗೊಳಿಸ್ತಾ ಇದ್ದಾವೆ. ಅಂದರೆ ಅದು ನಡೆಯೋದಿಲ್ಲ ಅಂಥೇಳಿ ಕೆಲವೊಂದು ಸಾರಿ ಯಾರೋ ಹೇಳಿದ ಮಾತನ್ನು ನೀವು ನೆನಪು ಮಾಡ್ಕೊಂಡಿರ್ತೀರಲ್ಲ, ಸುಪ್ತ ಮನಸ್ಸಿಗೆ ಕೆಲವೊಂದು ಸಾರಿ ತುಂಬ ಹೆಚ್ಚು ಪಾಸಿಟಿವ್ ಆಗಿರೋ ವಿಚಾರಗಳಿಗಿಂತ ನೆಗೆಟಿವ್ ಆದ ವಿಚಾರಗಳನ್ನು ನೆನಪು ಮಾಡ್ಕೊಂಡಿರ್ತೇವಲ್ಲ, ಅವು ಕೂಡ ಕನಸಿನ ಮೂಲಕ ನಿಮಗೆ ಕನೆಕ್ಟ್ ಆಗ್ತದೆ. ಹಾಗಾಗಿ ಆ ಭ್ರಮಿತಗೊಳ್ತಾ ಇರುವ, ಅಂದರೆ ಒಂದಿಷ್ಟು ನಿಮಗೆ ಭಾವನಾತ್ಮಕವಾಗಿ ಹಿಂಸೆ, ಒಂದು ಭಯ, ಆತಂಕ ಮೂಡಿಸ್ತಾ ಇರುವ ಕನಸುಗಳನ್ನು ನಂಬೋದೇನು ಬೇಡ. ಅವುಗಳನ್ನು ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಒಂದಿಷ್ಟು ಧ್ಯಾನ ಮಾಡಿ, ಒಂದಿಷ್ಟು 2 ತುಪ್ಪದ ದೀಪಗಳನ್ನು ಬೆಳಗಿಸಿ ತದೇಕ ಚಿತ್ತದಿಂದ ಆ ದೀಪಗಳನ್ನು ನೋಡ್ತಾ ಧ್ಯಾನ ಮಾಡಿ, ಗುರುವನ್ನು, ಭಗವಂತನನ್ನು ಸ್ಮರಣೆ ಮಾಡಿ. ಅದರ ಒಂದು ಸಾತ್ವಿಕ ಒಂದು ಊರ್ಜೆಗಳು ನಿಮ್ಮ ಮನೆಯನ್ನು, ನಿಮ್ಮ ಮನಸ್ಸನ್ನು ಹೀಲ್ ಮಾಡ್ತದೆ. ಬಹಳ ದಿನದಿಂದ ಕಾಯ್ತಾ ಇದ್ದ ಒಂದು ದೊಡ್ಡ ಶುಭ ಸುದ್ದಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಹಾಗೆ ಒಂದು ಹೊಸ ಆಶಯ ಸಂಕೇತ ಕೂಡ ನಿಮಗೆ ಭರವಸೆ ಮೂಲಕ ನೀಡುತ್ತೆ. ಬಹಳ ದಿನಗಳಿಂದ ನೀವು ಯಾವುದೋ ಒಂದು ವಿಷಯಕ್ಕಾಗಿ ಕಾಯ್ತಾ ಇದ್ದರೆ ಅದರ ಬಗ್ಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಕಾಣ್ತಾ ಇದೆ. ನಿರಾಶರಾಗೋದೇನು ಬೇಡ. ನೀವು ಮಾಡಿದ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ. ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಸಂತೋಷ ತರುವ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ.
ಈ ಶುಭ ಸುದ್ದಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದೇ ರೀತಿ ಆಗಿರೋದಿಲ್ಲ. ಅಂದರೆ ಬೇರೆ ಬೇರೆ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಕೆಲವರಿಗೆ ಉದ್ಯೋಗದ ಅವಕಾಶ, ಕೆಲವರಿಗೆ ಪರೀಕ್ಷೆಯಲ್ಲಿ ಯಶಸ್ಸು, ಕೆಲವರಿಗೆ ಮದುವೆಯ ವಿಚಾರ, ಕೆಲವರಿಗೆ ಸಂತಾನದ ಸಂತೋಷ, ಕೆಲವರಿಗೆ ಹಣಕಾಸಿನ ಬೆಳವಣಿಗೆ, ಮತ್ತೊಬ್ಬರಿಗೆ ಆರೋಗ್ಯದಲ್ಲಿ ಸುಧಾರಣೆ ಅಥವಾ ಬಹಳ ದಿನಗಳಿಂದ ಅಡಗಿದ್ದ ಸಮಸ್ಯೆಗೆ ಪರಿಹಾರ ಸಿಗುವ ಸೂಚನೆ ಕಾಣಿಸ್ತದೆ. ಇಷ್ಟು ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ. ನಿಮಗೆ ಯಾವುದು ರೆಸಲ್ಯೂಟ್ ಆಗುತ್ತೋ ಅದನ್ನು ಮ್ಯಾನಿಫೆಸ್ಟ್ ಮಾಡಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿ ಮುಂದುವರಿಸಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಬಾಬಾ ಆಶೀರ್ವಾದ ನೀಡ್ತಾರೆ, ಆದರೆ ಆ ಆಶೀರ್ವಾದವನ್ನು ಸ್ವೀಕರಿಸಲು ನೀವು ಸಹ ಸಿದ್ಧರಾಗಿರಬೇಕಲ್ವಾ ಅಂತ ಒಂದು ಅರ್ಹತೆಯನ್ನು ಪಡ್ಕೊಂಡು, ಹಾಗಾಗಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಒಳ್ಳೆಯ ಉದ್ದೇಶದ ಎನರ್ಜಿಯನ್ನು ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ತಡವಾಗ್ತಾ ಇದೆ ಅಂತೇಳಿ ಒಂದು ಭಾವನೆ ಮೂಡ್ತಾ ಇದ್ದರೆ ಈ ಕಾರ್ಡ್ ಭರವಸೆಯನ್ನು ನೀಡ್ತದೆ. ವಿಳಂಬ ಅಂದರೆ ನಿರಾಕರಣೆ ಅಲ್ಲ. ಕೆಲವೊಮ್ಮೆ ಬಾಬಾ ಸರಿಯಾದ ಸಮಯಕ್ಕೆ ಕಾಯ್ತಾ ಇರ್ತಾರೆ. ಅದನ್ನು ನಿಮ್ಮನ್ನು ಅರ್ಹರಾಗಿಸಿ ಕೊಡೋದಕ್ಕಾಗಿರ್ಬೋದು, ಇಲ್ಲ ನಿಮ್ಮಿಂದ ಒಂದಿಷ್ಟು ಜನರನ್ನು ದೂರ ತಳ್ಳಿ, ಯಾಕಂದರೆ ಅದಕ್ಕೆ ಅವರು ಅರ್ಹರಲ್ಲ, ಹಾಗಾಗಿ ಅದನ್ನು ಅಪಾತ್ರರಿಗೆ ಸಲ್ಲಬಾರ್ದು ಅನ್ನೋ ರೀತಿಯಲ್ಲಿ ಕೆಲವರನ್ನ ದೂರ ಮಾಡಿ ಕೊಡಲಿಕ್ಕೋಸ್ಕರ ಒಂದಿಷ್ಟು ಸಮಯದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಅದು ದೂರ ಆಗ್ತಾ ಇದೆ ಅಂತ ಹೇಳಿ ಚಿಂತೆ ಮಾಡೋದು ಬೇಡ. ಒಂದೇ ಒಂದು ಸುದ್ದಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಅದಕ್ಕೆ ಸ್ವಲ್ಪ ನೀವು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಿರೀಕ್ಷೆ ಮಾಡಿ. ಇಲ್ಲಿ ನೀವು ಭೌತಿಕವಾಗಿ ಸಮಸ್ಯೆ ಆಗ್ತದೆ, ಅವರಿಂದ ಆಗಿರ್ಬೋದು ಇವರಿಂದ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಯೋಚಿಸಬೇಡಿ. ಆ ಸಮಸ್ಯೆಗಳನ್ನು ಗುರುವಿನಲ್ಲಿ ಶರಣಾಗಿಸಿ ನಿಮ್ಮ ಒಂದು ಪ್ರಯತ್ನದ ಕಡೆ ಮುಂದುವರಿಯಿರಿ. ಅದನ್ನೇ ನೀವು ಅದಕ್ಕೆ ಅಂಟ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದನ್ನು ಎಲ್ಲಿವರೆಗೂ ಹಿಡ್ಕೊಂಡಿರ್ತೀರಾ ಅದು ನಿಮ್ಮನ್ನು ನಿಲ್ಲಿಸುತ್ತೆ ಅಲ್ವಾ. ನೀವು ಅವರೇನೋ ಆಡ್ಕೊಳ್ತಾ ಇದ್ದಾರೆ, ಇಲ್ಲ ನಿಮ್ಮ ಬಗ್ಗೆ ದ್ವೇಷ ಸಾಧಿಸ್ತಾ ಇದ್ದಾರೆ, ಇಲ್ಲ ನಿಮ್ಮ ಬಗ್ಗೆ ಒಂದಿಷ್ಟು ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ನೋಡ್ತಾ ಇಲ್ಲ ಅಂದರೆ ಅದರಿಂದ ನಾನು ಹೇಗೆ ಬಚಾವಾಗಬೇಕು ಅಂತೇಳಿ ದಾರಿ ಹುಡುಕ್ತಾ ಮುಂದೆ ಹೋಗೋದನ್ನು ಮರಿತೀರ. ಇದನ್ನೇ ಬಯಸ್ತಾ ಇರೋದವರು. ಅಂದರೆ ಅಡೆತಡೆ ಅಂದರೆ ಇದನ್ನೇ, ನಿಮ್ಮನ್ನು ನಿಲ್ಲಿಸ್ಬೇಕು ಮುಂದೆ ಹೋಗೋದ್ರಿಂದ ಅಂತ ಹೇಳಿ. ಅದಕ್ಕೋಸ್ಕರ ಅಂಥ ಒಂದು ವಿಚಾರಗಳಿಗೆ, ಅಂಥ ಒಂದಿಷ್ಟು ಜನರಿಗೆ ಪ್ರತಿಕ್ರಿಯೆ ನೀಡೋದು ಬೇಡ, ಮುಂದೆ ಹೋಗಿ ಅಂತ ಬಾಬಾ ಹೇಳ್ತಿದ್ದಾರೆ. ಅವರು ನಿಮ್ಮನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ನಿಮ್ಗೆ ನೋವು ಕೊಟ್ಟಾದರೂ, ನಿಮ್ಗೆ ಹಿಂಸೆ ಮಾಡಾದರೂ, ಇಲ್ಲ ನಿಮ್ಗೇನೋ ಒಂದು ರೀತಿಯಲ್ಲಿ ಅವಮಾನ ಮಾಡಾದರೂ ನೀವು ಮುಂದೆ ಹೋಗಬಾರ್ದಪ್ಪ, ಅಲ್ಲಿ ನಿಂತು ಬಿಡಬೇಕು, ಆ ವಿಚಾರವನ್ನು ಕೈ ಬಿಟ್ಬಿಡಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಒಂದಿಷ್ಟು ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾ ಇದ್ದಾರೆ. ಹಾಗಾಗಿ ನೀವು ಇದನ್ನೇ ದೊಡ್ಡ ಒಂದಿಷ್ಟು ದುರ್ಬಲತೆ, ಸೋಲು ಅಂತೇಳಿ ಒಪ್ಕೊಂಡು ನಿಂತು ಬಿಟ್ಟಿದ್ದಾರೆ. ನಿಲ್ಲೋದು ಬೇಡ, ಧೈರ್ಯವಾಗಿ ಎದುರಿಸಿ. ಪರಿಸ್ಥಿತಿಗಳು ಎಂಥದ್ದೇ ಇರಲಿ, ಅವುಗಳನ್ನು ಎದುರಿಸಿದಾಗಲೇ ಹೊಸದೊಂದು ದಾರಿ ನಿಮಗೆ ಕನೆಕ್ಟ್ ಆಗೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಹೆದರೋದು ಬೇಡ, ನೀವು ಆ ಪರಿಸ್ಥಿತಿನ ಎದುರಿಸಲೇಬೇಕು. ಈ ಸಮಯದಲ್ಲಿ ಸಮಸ್ಯೆಗಳು ಭಗವಂತನಿಗೂ ಕೂಡ ಬಿಟ್ಟಿಲ್ಲ ಅಲ್ವಾ. ಅಲ್ಲಿ ಅವರು ನಮಗೇನು ಕಲಿಸೋಗಿದ್ದಾರೆ, ಪರಿಸ್ಥಿತಿಗಳನ್ನು ನೀವು ಎದುರಿಸಲೇಬೇಕು. ಕರ್ಮಕ್ಕೆ ಅನುಗುಣವಾಗಿ ನಿಮ್ಮ ಒಳ್ಳೆಯ ಉದ್ದೇಶಗಳು ಯಾವ ರೀತಿ ಇರ್ತವೋ ಅದಕ್ಕೆ ಅನುಗುಣವಾಗಿಯೇ ನಿಮಗೆ ಫಲ ಸಿಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಅನ್ನೋ ರೀತಿಯಲ್ಲಿ ಭಗವಂತನ ಅವತಾರಗಳು ನಿಮಗೆ ತಿಳಿಸೋಗಿದ್ದಾವೆ. ಅದನ್ನು ನೀವು ನೆನಪು ಮಾಡ್ಕೊಳ್ತೀರಿ, ಯಾಕಂದರೆ ನೀವು ಅದೇ ಜರ್ನಿಯಲ್ಲಿದ್ದೀರಾ. ಎಲ್ಲವನ್ನ ನೀವು ನೋಡ್ತೀರಾ, ಓದ್ತೀರಾ, ತಿಳ್ಕೊಂಡಿದ್ದೀರಾ ಪುರಾಣಗಳನ್ನು, ಆದರೂ ಕೂಡ ಒಂದೊಂದ್ಸರಿ ಮನಃಶಾಂತಿಯನ್ನು ಕಳ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಿದ್ದಾರೆ. ಹಾಗಾಗಿ ನಿಮ್ಮ ಶಾಂತಿ ನಿಮ್ಮ ಕೈಯಲ್ಲಿದೆ. ನೀವು ನನಗೆ ಸರೆಂಡರ್ ಆಗಿಬಿಟ್ರೆ ನಿಮ್ಮ ಪರಿಪೂರ್ಣ ಭಾರವನ್ನು ನಾನು ಭರಿಸ್ತೀನಿ. ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ನೀವು ವಚನ ತಪ್ಪೋದು ಬೇಡ, ಮಾತು ತಪ್ಪೋದು ಬೇಡ. ಇದರಿಂದ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಅವಕಾಶವನ್ನು ಕೊಟ್ಟಿದ್ದೀನಿ ತಿದ್ಕೊಳ್ಳೋಕ್ಕೆ, ನೀವು ಅದನ್ನು ಅವರಿಗೆ ಹಿಂತಿರುಗಿಸಿ ಕೊಟ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದೇ ನಿಮಗೆ ಒಳ್ಳೆಯದು. ಇಲ್ಲಾಂದರೆ ಎಲ್ಲವನ್ನ ಕಳ್ಕೊಂಡ ನಂತರ ಈಗ ಎಲ್ಲವನ್ನ ಪಡ್ಕೊಂಡೆ ಅಂತೀರ, ಎಲ್ಲವನ್ನ ಕಳ್ಕೊಳ್ಳೋಕ್ಕೆ ನಿಂತ ತಕ್ಷಣವೇ ನಿಮ್ಗೆ ಅನಿಸುತ್ತೆ ನಾನು ಅದನ್ನು ಕೊಡಬೇಕಾಗಿತ್ತು ಅಂತೇಳಿ. ಆಗ ಕಾಲ ಮಿಂಚು ಹೋಗಿರುತ್ತೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ. ಕೊನೆಯದಾಗಿ ಒಂದು ವಿಚಾರ ರೆಸನೆಂಟ್ ಆಗ್ತಾ ಇದೆ. ನಿಮ್ಮ ಒಂದು ಭಾವನೆಗಳಿಗೆ ತಕ್ಕ ಹಾಗೆ ಈ ವಿಚಾರ ರೆಸನೆಂಟ್ ಆಗಿದ್ದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.